ಅವಲಕ್ಕಿ ಉಪ್ಪಿಟ್ಟು ಮಾಡಿಬಿಟ್ಟು ಇನ್ನೂ ಸ್ವಲ್ಪ ನೆಂದಿರೋವಂತಹ ಅವಲಕ್ಕಿ ಇತ್ತು. ಇದರಲ್ಲಿ ಏನಾದರೂ ಸ್ವೀಟ್ ರೆಸಿಪಿ ಮಾಡೋಣ, ಹೆಲ್ತಿ ರೆಸಿಪಿ ಅಂದ್ಬಿಟ್ಟು ಇವತ್ತು ಅವಲಕ್ಕಿಗೆ ನಾನು ಸ್ವಲ್ಪ ಬೆಲ್ಲನ ಪುಡಿ ಮಾಡಿಬಿಟ್ಟು ನೆನೆ ಹಾಕಿ ಬಿಟ್ಟಿದ್ದೆ. ಅದು ನೀರೆಲ್ಲ ಬಿಟ್ಕೊಂಡು ನಂತರ ನಾನು ಬಾದಾಮಿನ ಹುರಿದುಬಿಟ್ಟು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಕಡಲೆಬೀಜ ಕೂಡ ಹುರಿದುಬಿಟ್ಟು ಸಿಪ್ಪೆ ತೆಗೆದು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ಒಂದು 5 ಮಿನಿಟ್ ಬಿಡೋಣ. ಚೆನ್ನಾಗಿ ಬೆಲ್ಲದ ಜೊತೆ ಅವಲಕ್ಕಿ ಜೊತೆ ಚೆನ್ನಾಗಿ ನೀರು ಬಿಟ್ಕೊಂಡು ಹೊಂದ್ಕೊಳ್ಳುತ್ತೆ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಖರ್ಜೂರ ಕೂಡ ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಹಾಕಿದ್ರೆ ಸಾಕು. ಅದ್ರ ಜೊತೆಗೆ ಇದಕ್ಕೆ ನಾನು ಕೊಬ್ಬರಿನ ತುರಿದುಬಿಟ್ಟು ಪುಡಿ ಮಾಡಿರೋದು ಇತ್ತು, ಅದು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಸೀಡ್ಸ್, ನಿಮ್ಮಲ್ಲಿ ಸೀಡ್ಸ್ಗಳಿದ್ರೆ ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು ಅದೆಲ್ಲ ಇದ್ದರೆ ಅದಕ್ಕೂ ಕೂಡ ಪುಡಿ ಮಾಡಿ ಹಾಕೋಬೋದು. ಮತ್ತು ಇದಕ್ಕೆ ಹುರಿದು ಗಸಗಸೆ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ.